ನಿನ್ನೆ ರಾಜ್ಯ ಸಚಿವ ಸಂಪುಟ ಸಭೆ ಒಂದು ನಿರ್ಣಯ ತೆಗೆದುಕೊಂಡು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದ್ದಾವೆ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಬಿಬಿಎಂಪಿ ಸೇರಿದಂತೆ ಅನೇಕ ಸ್ಥಳೀಯ ಸಂಸ್ಥೆಗಳು. ಈ ಎಲೆಕ್ಷನ್ಗೆ ಇವಿಎಂ ಬಳಸಬೇಡಿ, ಮತಯಂತ್ರದ ಬಳಕೆ ಬೇಡ, ಮತಪತ್ರವನ್ನು ತೆಗೆದುಕೊಂಡು ಚುನಾವಣೆ ಮಾಡಬಹುದು, ಮತಪತ್ರದಲ್ಲಿ ಚುನಾವಣೆ ಆಗಬೇಕು, ಮತಯಂತ್ರದಲ್ಲಿ ಬೇಡ. ರಾಜ್ಯ ಸಚಿವ ಸಂಪುಟ ಸಭೆ ಈ ನಿರ್ಧಾರ ತೆಗೆದುಕೊಂಡಿದೆ. ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಿದೆ. ಕಾನೂನು ತಿದ್ದುಪಡಿ ಏನೇನು ಮಾಡಬೇಕು ಅದೆಲ್ಲವನ್ನೂ ಮಾಡುವ ತೀರ್ಮಾನ. ಚುನಾವಣಾ ಆಯೋಗ ಹೊಸ ಮತದಾರರ ಪಟ್ಟಿಯನ್ನು ತಯಾರಿಸಬೇಕು ಅಂತ ಶಿಫಾರಸು. ಒಂದು ಕಡೆ ರಾಹುಲ್ ಗಾಂಧಿ ಅವರು ಮತಗಳುವಿನ ಆರೋಪ ಮಾಡಿ ಬಿಹಾರದಲ್ಲಿ ಮತಾಧಿಕಾರ ಯಾತ್ರೆಯನ್ನು ಈಗಷ್ಟೇ ಮಾಡಿ ಮುಗಿಸಿದ್ರೆ, ಈ ಕಡೆ ರಾಜ್ಯ ಸರ್ಕಾರ ಹಳೆಯ ಪದ್ಧತಿಯ ಪ್ರಕಾರ ಮತಪತ್ರದಲ್ಲಿ ಚುನಾವಣೆ ನಡೆಸಿ ಅಂತ ಶಿಫಾರಸು ಮಾಡಿದೆ. ಇದಕ್ಕೆ ಸಂಬಂಧಿಸಿದ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ಅಪ್ಡೇಟ್ಗಳು ಸುಮಾರಿದ್ದಾವೆ. ಚುನಾವಣಾ ಆಯೋಗ ಈ ಚುನಾವಣೆಯಲ್ಲಿ ಮತಯಂತ್ರ ಬೇಡ, ಬ್ಯಾಲೆಟ್ ಪೇಪರಲ್ಲಿ ಮಾಡಿ ಅಂದ ತಕ್ಷಣ ಮಾಡಿಬಿಡಬಹುದಾ? ಚುನಾವಣಾ ಆಯೋಗ ಏನು ಹೇಳುತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.